ದಿವ್ಯತರೆಯರಲ್ಲಿ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಒಟ್ಟುಗೂಡಿ ಸಮರ್ಪಣೆ ಮಾಡ್ತೇನೆ. ಎಲ್ಲ ಪರಮ ಪ್ರೀತಿಯ ಸೋದರ ಸನ್ಯಾಸಿಗಳೇ, ಪೂಜ್ಯ ಮಾತಾಜಿಗಳೇ, ನೆರೆದಿರುವ ಎಲ್ಲ ಆಶ್ರಮದ ಸದ್ಭಕ್ತರು, ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಂದರ್ಭಗಳು ನಮಗೆ ಬರಬಾರದು. ಭಾಗವಹಿಸಬೇಕಾದ ಸಂದರ್ಭಗಳು ಬೇರೆ. ಮೃತ್ಯುವೇ ಕೆಟ್ಟದ್ದು ಅಂತಲ್ಲ. ನಿನ್ನೆ ಹೇಳಿದೆ ನಾನು ಅದನ್ನು ಸೂಕ್ಷ್ಮವಾಗಿ. ಹಳೆ ಬಟ್ಟೆಯನ್ನ ಮನುಷ್ಯ ಬದಲಾಯಿಸಿ ಹೊಸ ಬಟ್ಟೆಯನ್ನು ಹೇಗೆ ಹಾಕೊಳ್ತಾನೆ, ಅದೇ ರೀತಿ ಮೃತ್ಯು ಅನ್ನುವಂಥದ್ದು ಭಗವದ್ಗೀತೆಯಲ್ಲಿ ಪರಮಾತ್ಮ ಕೊಟ್ಟಿರುವ ಸಂದೇಶ. ಯಾರಿಗೂ ಹಳೆಯ ಬಟ್ಟೆ ಏನು ಇಷ್ಟ ಆಗಲ್ಲ. ಅದರಲ್ಲೂ ಹೊಸ ಬಟ್ಟೆ ನೋಡಿದ್ರೆ ಅದನ್ನು ಹಾಕ್ಕೊಳ್ಬೇಕು, ಈ ಹಳೆ ಬಟ್ಟೆಯನ್ನು ಒಗಿಬೇಕು ಅಂತ ಯಾರಿಗೂ ಅನಿಸೋದೆ. ಆದರೆ ಒಂದು ಸಮಸ್ಯೆ ಏನು ಅಂದರೆ, ಬಟ್ಟೆ ಹಳೆಯದಾದ್ಮೇಲೆ ತೆಗೆಯೋಣ, ಇನ್ನೂ ಹಳೆಯದೇ ಆಗಿಲ್ಲ ಅಂದರೆ ಯಾಕೆ ತೆಗಿಬೇಕು? ಸುಮಾರು 10 ವರ್ಷಗಳ ಹಿಂದೆ ನಚಿಕೇತಾನಂದಜಿ ತೀರ್ಕೊಂಡಾಗ ನನಗನ್ಸಿಬಿಟ್ಟು ಈ ಮಾತನ್ನು ಹೇಳಿದ್ದೆ ಅಂತ ಅನಿಸುತ್ತೇನೆ. ಅದು ಏನೋ ಹುಬ್ಬಳ್ಳಿ ಆಶ್ರಮದಲ್ಲಿ ಇವರಿಬ್ಬರು ಸಾಧುಗಳು ವಿವೇಕಾನಂದರ ಪರಮ ಭಕ್ತರಾದ್ದರಿಂದ ಸ್ವಲ್ಪ ಅಲ್ಪಾಯುಷಿಗಳು. ಶ್ರೀರಾಮಕೃಷ್ಣರು ಅಲ್ಪಾಯುಷಗಳೇ, ಅವರು ಬದುಕಿದ 50 ವರ್ಷ. ತಕ್ಕಮಟ್ಟಿಗೆ ಶಾರದಾ ಮಾತೇನೆ 46 ವರ್ಷ ಬದುಕಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಬರುವ ಹಾಗೆ ಒಂದಷ್ಟು ಆಯುಷ್ಯ ಇಟ್ಕೊಂಡಿದ್ರು. ವಿವೇಕಾನಂದರದ್ದು ನಿಮ್ಮೆಲ್ಲ ಗೊತ್ತಿರೋ ಹಾಗೆ 39 ವರ್ಷ 5 ತಿಂಗಳು 24 ದಿನ. ಈ ಕಟ್ಟಡವನ್ನು ಹೊಕ್ಕಿ ರಘುವೀರಾನಂದರು ಮತ್ತು ನಚಿಕೇತಾನಂದರು ವಿಜಯಾನಂದಜಿ ಹೇಳಿದ ಹಾಗೆ ಅಲ್ಪ ಸ್ವಲ್ಪ ಕನಸುಗಳನ್ನು ಹೊತ್ತವರಲ್ಲ. ಈಗ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಒಂದು ಪುಟ್ಟ ಜವಾಬ್ದಾರಿ ಇದೆ. ಒಬ್ಬ ಮಹಾನ್ ಜರ್ಮನ್ ಚಿಂತಕ ಹೇಳ್ತಾನೆ, ನಿನಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ನಿನ್ನನ್ನು ಅಗಲಿದರೆ ಅವರಿಗೆ ಕೊಡಬಹುದಾದ ನೀನು ನಿಜವಾದ ಶ್ರದ್ಧಾಂಜಲಿ ಏನು ಅಂದರೆ, ಅವರ ಕನಸುಗಳನ್ನು ನನಸಾಗಿಸುವತ್ತ ನಿನ್ನ ಪ್ರಯತ್ನಗಳನ್ನು ಮಾಡ್ತಾ ಬದುಕುವುದು. ಸ್ವಾಮಿ ವಿವೇಕಾನಂದರ ಪರಮ ಭಕ್ತೆಯಾಗಿದ್ದಂಥ ಅಮೆರಿಕನ್ ತರುಣಿ ಜೋಸೆಫಿನ್ ಮೆಕ್ಲೆ ಇದನ್ನು ಹೇಳ್ತಾಳೆ. ವಿವೇಕಾನಂದರ ತೀರಿಕೊಂಡ 10 ವರ್ಷಗಳು ನಾನು ಪಟ್ಟ ಯಾತನೆ ದೇವರಿಗೆ ಗೊತ್ತು. ಈ ಜೀವನಕ್ಕೆ ಅರ್ಥವೇ ಇಲ್ಲ ಅಂತ ನನಗೆ ಅನಿಸ್ತಿತ್ತು. ಆದರೆ ಈ ಜರ್ಮನ್ ಚಿಂತಕ ಅವರ ಮಾತುಗಳನ್ನು ಕೇಳಿ, ಇಲ್ಲ, ಹೀಗೆಲ್ಲ ನಾನು ಬದುಕಬೇಕಾದ್ದು, ಅವರ ಕನಸುಗಳನ್ನು ನನಸು ಮಾಡುವುದಕ್ಕೆ ನಾನು ಬದುಕಬೇಕು ಅಂತ ಮುಂದೆ ಕೊನೆ ಕ್ಷಣದವರೆಗೆ ವಿವೇಕಾನಂದರ ಕನಸುಗಳನ್ನು ನನಸು ಮಾಡುವುದೇ ಅವಳ ಧ್ಯಾನ, ಅದೇ ಅವಳ ತಪಸ್ಸು, ಅದೇ ಅವಳ ಜೀವನ. ಅವಳ ಜೀವನವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿರ್ತಕ್ಕಂಥ ಭಕ್ತರಾದ ನಿಮಗೂ ಮತ್ತು ಅವರ ಸೋದರರಾಗಿದ್ದ ನಮಗೂ ಈ ನಿಟ್ಟಿನಲ್ಲಿ ಒಂದು ಪುಟ್ಟ ಕರ್ತವ್ಯ, ಒಂದು ಪುಟ್ಟ ಜವಾಬ್ದಾರಿ ಇದೆ. ಅವರ ಕನಸುಗಳು ವಿಜಯಾನಂದಜಿ ಬಹಳ ಚೆನ್ನಾಗಿ ಹೇಳಿದ್ರು. ಇದಿಲ್ಲ ಅಂತಿಲ್ಲ, ಇದನ್ನು ಇದಿಲ್ಲ, ಅವರ ಕನಸುಗಳಲ್ಲಿ ಇದೊಂದು ಇರಲಿಲ್ಲ ಅಂತ ಇರಲಿಲ್ಲ. ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ವಿವೇಕಾನಂದ ಸೀಟ್ ಅಧ್ಯಯನ ಪೀಠ ಚೇರ್, ವಿವೇಕಾನಂದ ಚೇರ್, ಆವಾಗ ನಚಿಕೇತಾನಂದ ಕೂಡ ಇದ್ದರು. ವೈಸ್ ಚಾನ್ಸಲರ್ನ ಭೇಟಿ ಮಾಡಿ, ಹೈಯರ್ ಎಜುಕೇಷನ್ ಪ್ರಿನ್ಸಿಪಲ್ ಸೆಕ್ರೆಟರಿನ ಭೇಟಿ ಮಾಡಿ, ಆವಾಗಿನ ಯಡಿಯೂರಪ್ಪನವ್ರ ಕಡೆಯಿಂದ ಒಂದಷ್ಟು ದುಡ್ಡು ತರುವುದು ಜವಾಬ್ದಾರಿ ನನಗಾಗಿದ್ದರೆ, ಮಿಕ್ಕದ್ದೆಲ್ಲ ಅವತ್ತು ನಿಭಾಯಿಸಿದವರು ರಘುವೀರಾನಂದರು ಮತ್ತು ನಚಿಕೇತಾನಂದರು. ಮಿಕ್ಕ ಕೆಲಸವೂ ಸಾಕಷ್ಟು ಇರುತ್ತದೆ. ಒಂದು ರೀತಿಯಲ್ಲಿ ಗದಗು, ಹುಬ್ಬಳ್ಳಿ, ಧಾರವಾಡ, ಅವಳಿಗಿನ್ನೂ ರಾಣಿಬೆನ್ನೂರು ಆಗಿರಲಿಲ್ಲ, ಹಳೆಯ ಧಾರವಾಡ ಜಿಲ್ಲೆಯ 4 ಆಶ್ರಮಗಳು
ಒಂದು ರೀತಿ ಒಂದೇ ಆಶ್ರಮದ 4 ಡಿಪಾರ್ಟ್ಮೆಂಟ್ಗಳಿದ್ದ ಹಾಗೆ ಇದ್ವು. ಈ ಅನ್ಯೋನ್ಯತೆ ರಾಮಕೃಷ್ಣರ ಕೃಪೆಯಿಂದ ಕರ್ನಾಟಕದಲ್ಲಿ ಸಾಧುಗಳ ನಡುವೆ ಬೇರೆಯವರೆಲ್ಲ ಬಹಳ ಮೆಚ್ಚಿಕೊಳ್ಳುವ ರೀತಿಯಲ್ಲಿ, ಆಶ್ಚರ್ಯಪಟ್ಟುಕೊಳ್ಳುವ ರೀತಿಯಲ್ಲೂ ಈ ಅನ್ಯೋನ್ಯತೆ ಇದೆ. ರಘುವೀರಾನಂದರು ಇದು ಬರೋಕ್ ಮುಂಚೆ ಈ ಒಂದು ರೀತಿ ನಾನು, ಪ್ರಕಾಶಾನಂದರು ಮತ್ತು ಜ್ಯೋತಿರ್ಮಯಾನಂದ ಏನಿದ್ದಾರೆ ಹೋಗಿದ್ದಾರೆ, ಇಲ್ಲಿ ಒಂದು ಭೂಮಿಕೆಯನ್ನು ತಯಾರು ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಗ್ಲಾಸ್ ಹೌಸ್ನಲ್ಲಿ 15 ದಿನ ವಿವೇಕಾನಂದರಲ್ಲಿ ಪ್ರವಚನ ನಡೆದು ನಮ್ಮ ಕಲಾಲು ಬಹಳಷ್ಟು ಜನ ಆವಾಗಲೇ ಆಶ್ರಮ ಸಂಪರ್ಕಕ್ಕೆ ಬಂದೆವು. ಇವರೆಲ್ಲ ವಿವೇಕಾನಂದ ಪ್ರವಚನ ಕೇಳಿ ನಮ್ಮೂರಲ್ಲಿ ಒಂದು ಆಶ್ರಮ ಆಗಬೇಕಲ್ಲ ಅಂತ ಹಸದಿದ್ರು. ಅದೇ ಸಮಯಕ್ಕೆ ರಘುವೀರಾನಂದರು ಬಂದರು. ಈ ಕಡೆ ಭಕ್ತರು ಹಸದಿದ್ದಾರೆ, ಈ ಕಡೆ ಸನ್ಯಾಸಿಗಳಿಗೆ ಕನಸುಗಳಿದೆ ಅಂತಂದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಡೆಯುತ್ತಲ್ಲಿ, ಬೃಹತ್ ಕಾರ್ಯಕ್ರಮ. ಇವತ್ತಿಗೂ ಹುಬ್ಬಳ್ಳಿಯ ನವರಾತ್ರಿ ಬೇರೆಯವರೆಲ್ಲರಿಗೂ ಒಂದು ಮೇಲ್ಪಂಕ್ತಿಯಾಗಿದೆ. ಆ ನವರಾತ್ರಿಯನ್ನ ನೋಡಿಯೇ ಆನಂದಿಸಬೇಕು. ನವರಾತ್ರಿ ನೋಡೋದಕ್ಕೆ ಸುತ್ತಮುತ್ತ ಇರತಕ್ಕಂಥ ಮನೆಯವರ ಮಗಳು ಮಗ ಬೇರೆ ಊರುಗಳಲ್ಲಿದ್ದರೆ ಇವರು ಫೋನ್ ಮಾಡಿ ಕರೆಸ್ಕೊಳ್ಳೋರು, ನವರಾತ್ರಿ ಬಹಳ ಚೆನ್ನಾಗಿ ನಡೀತಾ ಇದೆ ಬನ್ನಿ. ದೂರದ ಊರಿನಲ್ಲಿರೋ ಮಗಳು ಮಗ ಎಲ್ಲ ಬರೋರು ನವರಾತ್ರಿ ನೋಡೋದಕ್ಕೆ ಸುತ್ತ ಏರಿಯಾದ. ದೇವಿ ಮೆರವಣಿಗೆ ಬರ್ತಾ ಇದೆ ಅಂದ್ರೇನೆ ಅದು ಕಲ್ಕತ್ತಾ ಜನ ಹೇಗೆ ದೇವಿಯನ್ನು ಆಸ್ವಾದಿಸ್ತಾರೆ, ಆರಾಧಿಸ್ತಾರೆ, ಆ ರೀತಿ ಈ ಭಾಗದಲ್ಲಿ ಒಂದು ರೀತಿಯ ಭಕ್ತಿಯ ಹುಚ್ಚು ಬೆಳೆಸಿದ್ರು ಇವರಿಬ್ಬರು, ನಚಿಕೇತಾನಂದರು ಮತ್ತು ರಘುವೀರಾನಂದರು. ಅವರೊಂದು 20 ವರ್ಷ, ಇವರೊಂದು 10 ವರ್ಷ ಬದುಕಿದ್ದಿದ್ರೆ ಅದು ಕಥೆ ಬೇರೆ ಆಗ್ತಿತ್ತು. ಅದು ಹೇಳಿದ್ನಲ್ಲ, ಇವರಿಬ್ಬರ ವಿಷಯದಲ್ಲಿ ಬಟ್ಟೆ ಜೀರ್ಣವಾಗದೇನೆ ಬಟ್ಟೆ ತೆಗಿಬೇಕಾಯ್ತು. ಜೀರ್ಣವಾದ ಬಟ್ಟೆ ತೆಗೆಯೋಣ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ. ಮತ್ತು BR ಪಾಟೀಲರ ಸಂಪರ್ಕಕ್ಕೆ ಗದಗಿಗೆ ಬಂದರು, ನನ್ನ ಸಂಪರ್ಕಕ್ಕೆ ಬಂದರು. ನಮ್ಮ DR ಪಾಟೀಲ್ ನನಗೆಲ್ಲ ಗೊತ್ತಿದೆ. ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿಯ ಶ್ರೀರಾಮಕೃಷ್ಣರ ನೀರೆಯಲ್ಲಿ ಮಥುರನಾಥ್ ವಿಶ್ವಾಸ್ ಹೇಗೆ ಎಲ್ಲ ಕೆಲಸಗಳಿಗೂ ಮುಂದೆ ನಿಂತು ಕೆಲಸ ಮಾಡ್ತಿದ್ದ ಹಾಗೆ ಇಡೀ ಕರ್ನಾಟಕ ಅಂದ್ರೆ ಅಡ್ಡಿ ಇಲ್ಲ, ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ರಾಮಕೃಷ್ಣ ವಿವೇಕಾನಂದ ಮೂವ್ಮೆಂಟ್ಗೆ ಸರ್ಕಾರಿ ವಲಯದಲ್ಲಿ ಏನೇ ಕೆಲಸ ಆಗಬೇಕಾದರೂ BR ಪಾಟೀಲ್ ಹಿಡ್ಕೊಂಡು ನಾವು ಇಡೀ ಸರ್ಕಾರವನ್ನು ಅವ್ರು ನಮ್ಮ ಕಡೆಗೆ ಹೇಳಿದ್ರು, ಏನು ಕೆಲಸ ಆಗಬೇಕು ಅದನ್ನು ಮಾಡಿರೋದು ಇಲ್ಲಿ ಕುಳಿತಿರೋ ಎಲ್ಲ ಸಾಧುಗಳ ಮಾತಾಜಿಗಳ ಅನುಭವವೇ. BR ಪಾಟೀಲರಿಗೆ ಒಂದು ಹುಚ್ಚು, ಏನು ಕಾರ್ಯಕ್ರಮ ಗದಗಿನಲ್ಲಾದರೂ ರಘುವೀರಾನಂದರ ಹಾಡಬೇಕು, ನಾನು ಮಾತಾಡಬೇಕು. ನಾಳೆ ಇನ್ನೇನು ಅಕ್ಟೋಬರ್ 2 ಬರ್ತಾ ಇದೆ. ರಘುವೀರಾನಂದರು ಇದ್ದಿದ್ರೆ ಅವರನ್ನು BR ಪಾಟೀಲ್ ಕರೆಸಿ ವೈಷ್ಣವ ಜನರು ಹಾಡು ಹೇಳಿಸಿ, ಅಲ್ಲಿ ನೋಡುವ ರಾಮ ಹಾಡು ಹೇಳಿಸಿ, ಎಲ್ಲಿ ಅರಸುವೆ ನೀನು, ಅದಂತೂ ಸನ್ಯಾಸಿ ಗೀತೆ, ಎಲ್ಲಿ ಅರಸುವೆ ನೀನು, ಅದು ಯಾವ ಕಾರ್ಯಕ್ರಮವೂ ಆಗಿಲ್ಲ, ಅವೆರಡನ್ನು ಹಾಡಿಸಿ ಆನಂದಪಟ್ಟು ಕೆಲವರಿಗೆ ಪರಮಾತ್ಮ ಕೆಲವು ವಿಶೇಷವಾದಂತಹ ಆಶೀರ್ವಾದಗಳನ್ನು ಮಾಡಿರ್ತಾನೆ. ರಘುವೀರಾನಂದರಿಗೆ ಆದ ಗುರುಕೃಪೆ, ರಘುವೀರಾನಂದರಿಗೆ ಆದ ಶ್ರೀರಾಮಕೃಷ್ಣ ಕೃಪೆ ಏನು ಅಂತ ಇಲ್ಲಿವರೆಗೆ ಎಲ್ಲರೂ ಹೇಳಿದ್ದಾರೆ. ಮತ್ತೆ ನಾನು ಅದನ್ನು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಒಟ್ಟಿನಲ್ಲಿ ಅವರ ಆರೋಗ್ಯಕ್ಕೆ ಧಕ್ಕೆಯಾಗಿದ್ದು ಒಂದು ರೀತಿಯ ಉತ್ತರ ಕರ್ನಾಟಕದ ರಾಮಕೃಷ್ಣ ಮೂವ್ಮೆಂಟ್ಗೆ ಒಂದು ಧಕ್ಕೆ, ಒಂದು ಸ್ವಲ್ಪ ಮಟ್ಟಿಗೆ ತೊಂದರೆಗೆ. ಯಾರೂ ಅನಿವಾರ್ಯವಲ್ಲ, ನಾನು ಅನಿವಾರ್ಯವಲ್ಲ. ಸ್ವಯಂ ವಿವೇಕಾನಂದರೇ ಒಂದು ಹಿಡೀ ಮಣ್ಣಿನಿಂದ ರಾಮಕೃಷ್ಣರು 1000 ವಿವೇಕಾನಂದರನ್ನು ತರ್ತಾರೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಯಾವ ಲೆಕ್ಕ. ಆದರೂ ನಾವೆಲ್ಲ ಮನುಷ್ಯ ಮಾತ್ರದವರು, ಮನುಷ್ಯರ ಮಟ್ಟದಲ್ಲೇ ನಾವು ಯೋಚನೆ ಮಾಡ್ತೀವಿ. ಹೋಗುವ ವಯಸ್ಸಲ್ಲ ಇದು. ಆದರೆ ಒಂದು ರೀತಿಯಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡು 10 ಜನರ ಬಾಯಿನಲ್ಲಿ ಏನಪ್ಪ ಈ ಮನುಷ್ಯ ಇನ್ನೂ ಹೋಗಲಿಲ್ವಲ್ಲ ಅಂತ ಅನ್ನಿಸ್ಕೊಂಡು ಹೋಗೋದಕ್ಕಿಂತ ರಘುವೀರಾನಂದರು ಈ ವಿಷಯದಲ್ಲಿ ಸಂಪೂರ್ಣವಾಗಿ ಅವರ ಗುರುವನ್ನೇ ಹೋಲಿದ್ದಾರೆ. ಪುರುಷೋತ್ತಮಾನಂದಜಿನ ಹಾಗೆಯೇ ಒಂದು ಕ್ಷಣಕ್ಕೆ ಅವರಿಗೆ ಒಂದು ಒಳಗಡೆ ಒಂದು ಅಟ್ಯಾಕ್ ಆಯಿತು, ಕೆಲವು ಸೆಕೆಂಡ್ಗಳಲ್ಲಿ ಹೊರಟು ಹೋಗಿ. ರಘುವೀರಾನಂದರು ಹಾಗೆ ತಿಂಡಿ ಮಾಡಿ ಸ್ನಾನಕ್ಕಿಂತ ಹೋಗಿಲ್ಲ, ಸ್ನಾನಕ್ಕೆ ಹೋಗಬೇಕಾಗಿತ್ತು. ಕೈ ತೊಳ್ಕೊಂಡು ಒಮ್ಮೆಲೆ
ಪಕ್ಕದಲ್ಲಿ ಹೊರಕೊಂಡಿದ್ದೆ ಆಯಿತು. ಅವರು ಕೂಡ ಒಂದು ರೀತಿಯ ಅನಾಯಾಸೇನ ಮರಣ. ಶರಣರು ಹೇಳ್ತಾರೆ, ಶರಣರ ಮಹಿಮೆಯನ್ನು ಮರಣದಲ್ಲಿ ನೋಡೋದು. ವೀರಶೈವ ಸಂಪ್ರದಾಯದಲ್ಲಿ ಇದೊಂದು ಮಾತಿದೆ. ಹಾಗೆ ಒಬ್ಬ ವ್ಯಕ್ತಿಯ ಮರಣವನ್ನು ನೋಡಿದರೆ ಅವನ ಜೀವನ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಸುಖವಾದ ಮರಣ ಬಂದರೆ ಒಂದು ರೀತಿ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿ ಬದುಕಿದ್ದಾನೆ, ಅವನು ಭಗವಂತ ಮೆಚ್ಚುವ ರೀತಿಯಲ್ಲಿ ಬದುಕಿದ್ದಾನೆ ಅಂತ ಅರ್ಥ. ಹಾಗೆ ಇದ್ರೇನೇ ಭಗವಂತ ಮೆಚ್ಚಿಕೊಂಡಿದ್ದಾನೆ ಅಂತೇನು ಅಲ್ಲ, ಅದು ಕೂಡ ಒಂದು ವಿಷಯ ಇದೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ಪರಮಾತ್ಮನನ್ನ ಅಂತ ನಮ್ಮ ಸಂಪ್ರದಾಯ ಹೇಳುತ್ತೆ. ನಾವು ಬದುಕಿದ್ದಾಗ ಇನ್ನೊಬ್ಬರ ಮುಂದೆ ಕೈಯೊಡ್ಡುವಂತಹ ಸ್ಥಿತಿಯನ್ನು ತರಬೇಡ, ದೈನ್ಯತೆ ತರಬೇಡ. 4 ಜನ ನಮ್ಮನ್ನು ನೋಡಿ ಅಯ್ಯೋ ಪಾಪ ಅನ್ನುವ ಸ್ಥಿತಿಗೆ ನಮ್ಮನ್ನು ತರಬೇಡ ಪರಮಾತ್ಮ. ಮತ್ತು ಮರಣ ಸುಖವಾಗಿ ಮರಣ ಸಿಗುವ ಹಾಗಾಗಲಿ ಈ ಪ್ರಾರ್ಥನೆಯನ್ನು ನಾವು ಪ್ರತಿನಿತ್ಯ ಭಗವಂತನಿಗೆ ಮಾಡ್ಕೋಬೇಕು ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ರಘುವೀರಾನಂದರು 100ಕ್ಕೆ 100 ಹೀಗೆ ಬದುಕಿದರು. ಏನು ಕೊರತೆ ಇರಲಿಲ್ಲ ಅವರು. 99ನೇ ಇಸ್ವಿನಲ್ಲಿ ಧಾರವಾಡದಲ್ಲಿ ಅಖಿಲ ಕರ್ನಾಟಕ ವಿವೇಕಾನಂದ ಮಹಾಮಂಡಲ ಅನ್ನೋ ಒಂದು ಬೃಹತ್ ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ ಆಗ್ತಾನೆ ನಾನು ನನ್ನ ಪೂರ್ವಾಶ್ರಮದ ಉದ್ಯೋಗವನ್ನು ಬಿಟ್ಟು ಈ ಮಹಾಮಂಡಲ ಪ್ರಾರಂಭ ಮಾಡಬೇಕು ಅಂತ ಧಾರವಾಡಕ್ಕೆ ಬಂದೆ. ಕಲ್ಯಾಣ ನಗರದಲ್ಲಿ ಅದರ ಕಚೇರಿ ಇತ್ತು. ದೊಡ್ಡ ಕಾರ್ಯಕ್ರಮ, ಫೆಬ್ರವರಿ 11ರ ಉದ್ಘಾಟನೆ, 1990 ಫೆಬ್ರವರಿ 11ಕ್ಕೆ ಅದರ ಉದ್ಘಾಟನೆ. ನನಗೆ ಹೆಲ್ಪ್ ಮಾಡೋದಕ್ಕೆ 4 ಜನ ಯುವಕರನ್ನು ಪುರುಷೋತ್ತಮಾನಂದಜಿ ಬೆಂಗಳೂರಿಂದ ಕಳಿಸಿದ್ರು. ಆ ಯುವಕರಲ್ಲಿ ದೇವರಾಜ್ ಮಹಾರಾಜ್, ಇವತ್ತು ನಾವೇನೋ ಸ್ವಾಮಿ ರಘುವೀರಾನಂದ ಅಂತ ಕರಿತೀವಿ, ಆವಾಗ ಅವರು ದೇವರಾಜ್ ಮಹಾರಾಜ್, ದೇವರಾಜ್ ಕೂಡ ಬಂದಿದ್ರು. ಆಗ ತಾನೇ ಅವರು ಇಂಜಿನಿಯರಿಂಗ್ ಮುಗಿದಿತ್ತು. ಇಂಜಿನಿಯರಿಂಗ್ ಮುಗಿಸಿರೋ ಯುವಕರಿಗೆ ಬೇರೆ ಕನಸುಗಳು ಇರುತ್ತವೆ. ಆ ಕನಸುಗಳು ನೋಡೋದಕ್ಕೂ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡ ಸುಂದರ ಯುವಕ, ನೋಡೋದಕ್ಕೆ ಬೆಳ್ಳಗೂ ಇದ್ದರು, ಏನು ಕಡಿಮೆ ಇರಲಿಲ್ಲ. ಆದರೆ ಆಗಿನ ಕಾಲದಲ್ಲಿ ಕರ್ನಾಟಕದಲ್ಲಿ ಒಂದು ಬೃಹತ್ ಮ್ಯಾಗ್ನೆಟ್ ಇತ್ತು. ಆ ಮ್ಯಾಗ್ನೆಟ್ನ ಹೆಸರು ಸ್ವಾಮಿ ಪುರುಷೋತ್ತಮಾನಂದ. ಯಾರಾದರೂ ಯುವಕರು ಅವ್ರ ಸಂಪರ್ಕಕ್ಕೆ ಬಂದರೆ ಏನು ಯಾವತ್ತೂ ಮನುಷ್ಯನ ನೋಡಿಲ್ವೇನೋ ಇವನು ಅಂತ ಸ್ವಾಮೀಜಿಗೆ ಅನಿಸ್ಬೇಕು. ಹಾಗೆ ಅವರು ನೋಡ್ತಾ ಇರಬೇಕು 1-2 ನಿಮಿಷ. ಹೆಂಗಿದ್ದಾರೆ ಇವರು? ಅವ್ರು ಮಾತನಾಡಿದ್ರೆ ಒಂದು ಮ್ಯಾಗ್ನೆಟ್ಟು, ಅವ್ರು ನಿಂತ್ಕೊಂಡ್ರೇ ಒಂದು ಮ್ಯಾಗ್ನೆಟ್ಟು, ಅವ್ರ ಕಣ್ಣು ಒಂದು ಮ್ಯಾಗ್ನೆಟ್ಟು, ಅವ್ರು ಸ್ಮೈಲ್ ಮಾಡಿದ್ರೆ ಅದೊಂದು ಮ್ಯಾಗ್ನೆಟ್ಟು, ತಲೆ ಹೀಗೆ ಅಲ್ಲಾಡಿಸಿದ್ರೆ ಅದೊಂದು ಮ್ಯಾಗ್ನೆಟ್ಟು, ಹಾಡಿದ್ರಂತೂ ಇದ್ದದ್ದು ಸರಿ. ಹೀಗೆ ಹಲವು ಪುಟ್ಟ ಮ್ಯಾಗ್ನೆಟ್ಟುಗಳು ಅಥವಾ ಹಲವು ದೊಡ್ಡ ಮ್ಯಾಗ್ನೆಟ್ಟುಗಳು, ಮಹಾ ಮ್ಯಾಗ್ನೆಟ್ಟು ಪರಮ ಪೂಜ್ಯ ಬ್ರಹ್ಮಲೀನ ಸ್ವಾಮಿ ಪುರುಷೋತ್ತಮರ ಸಂಪರ್ಕಕ್ಕಿದೆ. ನಾವೆಲ್ಲ ಬಂದ ಹಾಗೆ, ನಾವೆಲ್ಲ ಕೂತಿರೋರೆಲ್ಲ ಅವರೇ. ರಘುವೀರಾನಂದಜಿ ಕೂಡ ಬಂದು ಸಾಮಾನ್ಯವಾಗಿ ಇರಬಹುದಾದ ಇಂಜಿನಿಯರಿಂಗ್ ಕನಸುಗಳು ಬೇರೆ ಟರ್ನ್ ತಗೊಂಡು ಮನೆ ಕಡೆ ದೊಡ್ಡ ಜಮೀನ್ದಾರರು. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಹತ್ರ ಮೊಳಲ್ಕುಂಟೆ ಇದ್ದರೆ ಅವರ ಪೂರ್ವಾಶ್ರಮದ ಅಣ್ಣ ಮಂಜು ಬಂದಿದ್ದಾರೆ, ಅಕ್ಕ ಬಂದಿದ್ದಾರೆ, ಸೋದರ ಮಾವ ಬಂದಿದ್ದಾರೆ, ಎಲ್ಲ ಪೂರ್ವಾಶ್ರಮಗಳು ಬಂದಿದ್ದಾರೆ. ಜಮೀನ್ದಾರ ಮಗ, ಯುವಕ, ಸುಂದರ ಯುವಕ, BE ಇಂಜಿನಿಯರಿಂಗ್ ಆಗಿದೆ, ಏನೂ ಆಗಬಹುದಾಗಿತ್ತು. ಆದರೆ ಹುಬ್ಬಳ್ಳಿಯ ಜನತೆಗೆ ರಾಮಕೃಷ್ಣನ ಕೃಪೆ ಆಗಿಬಿಟ್ಟಿತ್ತು. ಹುಬ್ಬಳ್ಳಿಯಲ್ಲಿ ನಾನು 15 ದಿನದ ಪ್ರವಚನ ಮಾಡುವ 3ನೇ ದಿನ ಒಬ್ಬರು ಯಾರೋ ಪ್ರಶ್ನೋತ್ತರದ ಕಾಲದಲ್ಲಿ ಒಂದು ಪ್ರಶ್ನೆ ಕಳಿಸಿದ್ರು. ಎಲ್ಲ ಊರುಗಳಲ್ಲೂ ಆಶ್ರಮ ಮಾಡಿದ್ದೀರಿ, ಹುಬ್ಬಳ್ಳಿಯಿಂದ ಯಾಕೆ ಮಾಡಿಲ್ಲ? ಧಾರವಾಡದಲ್ಲಿ ಆಗಿತ್ತು ಈ ವೇಳೆಗೆ 2002 ಮಾರ್ಚ್, ಚೆನ್ನಾಗಿ ನೆನಪಿದೆ. ಎಲ್ಲ ಊರಿನ ಗಣ್ಯರು ಸೇರಿಕೊಂಡು ಒಂದು 15 ದಿನ ಪ್ರವಚನ ಮಾಡಿದ್ವಿ. ಆ 15 ದಿನ 3ನೇ ದಿನವೇ ಒಂದು ಪ್ರಶ್ನೆ ಬಂತು. ಎಲ್ಲ ಊರುಗಳಲ್ಲೂ ಆಶ್ರಮ ಮಾಡಿದ್ದೀವಿ, ನಮ್ಮ ಊರಿನಲ್ಲಿ ಯಾಕೆ ಮಾಡಿಲ್ಲ? ನೋಡೋಣ, ಆ ಪ್ರಶ್ನೆ ಬರೋದೇ ಬಂದಾಗೆಲ್ಲ ನಾನು ಉತ್ತರ ಕೊಡ್ತಾ ಇದ್ದು ಅದು ನಮ್ಮ ಕೈನಲ್ಲಿಲ್ಲ. ಶ್ರೀರಾಮಕೃಷ್ಣ ಇಚ್ಛೆ ಆಗಬೇಕು, ಕೆಲವು ಭಕ್ತರೆಲ್ಲ ಅದಕ್ಕೆಲ್ಲ ರೆಡಿ ಆಗಬೇಕು, ಏನೇನು ಹೇಗೆ ರೆಡಿ ಆಗಬೇಕು ಅಂತ ಎಲ್ಲ ಹೇಳಬೇಕು, ಡೀಟೇಲ್ಸಲ್ಲಿ 2 ಟೈಮ್ ಮುಗಿಸ್ಬೇಕು. ಸರಿ, ಆಶ್ರಮ ಹಾಗೆ ಆಯಿತು. ವಿದ್ಯಾನಗರ ರೇವಣ್ಕರ್ ಬಂದು ಈ ಮನೆಯನ್ನು ಕೊಟ್ಟರು. IIT ಪ್ರೊಫೆಸರ್ ಅವರು, ಅವ್ರ ಮಕ್ಕಳು ಇರಲಿಲ್ಲ, ರಿಟೈರ್ಡ್ ಪ್ರೊಫೆಸರ್, IIT ಕಾನ್ಪುರ್, ಮುಂಬೈ IITನಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿ ಸಾಕಷ್ಟು ಹಣ ಮಾಡಿ ಮಕ್ಕಳಿಲ್ಲ ಅವ್ರಿಗೆ. ಏನು ಮಾಡೋದು ಈ ಸಂಪತ್ತೆಲ್ಲ
ಆದರೆ ಬಹಳ ಸೆನ್ಸಿಬಲ್ ಮನುಷ್ಯ, ಪ್ರಜ್ಞಾವಂತ ಮನುಷ್ಯ. ಆ ಮನೆಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು ಅಂತ ಹೇಳಿ ರಾಮಕೃಷ್ಣಾಶ್ರಮಕ್ಕೆ ಬಂದು ಆಮೇಲೆ ಬಂದಂಥ ನಚಿಕೇತಾನಂದರು ಮತ್ತು ರಘುವೀರಾನಂದರು ಸುಮಾರು 15-20 ವರ್ಷಗಳ ಕಾಲ ನಿಜಕ್ಕೂ ದೃಷ್ಟಿಯಾಗಬೇಕು ಅವರಿಗೆ. ಆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ರು. ದೊಡ್ಡ ಬುಕ್ ಸ್ಟಾಲ್, ದೊಡ್ಡ ರೀತಿಯ ಕಾರ್ಯಕ್ರಮಗಳು. ಪಕ್ಕದ ಊರುಗಳೆಲ್ಲ ಶಿರಸಿ ಅಂತೆ ಮತ್ತೊಂದು ಅದು ಗಂಗಾವತಿ ಅಲ್ಲಿ ಎಲ್ಲ ಕಡೆ ಹೋಗಿ ಬಿರುಗಾಳಿಯನ್ನು ಎಬ್ಬಿಸಿ ಅಲ್ಲಿ ಬುಕ್ಸು ಸೇಲ್ ಆಗಬೇಕು. ಸುಮಾರು ಒಂದು 15-20 ಜನ ಬ್ರಹ್ಮಚಾರಿಗಳು ಬೇರೆ ಒಂದು ದಂಡು ಇವನ್ನೆಲ್ಲ ಕರ್ಕೊಂಡು ಹೋಗಿ ಮಾಡಿದ್ರು. ಸೂತ್ರಗಾಳಿ ಅದರ ವಿಜಯಾನಂದ ಹೇಳಿದ ಹಾಗೆ ಕೂಟ ಮುಗೀತು ಅಂತ ಕಾಣುತ್ತೆ. ಸ್ವಲ್ಪವೇ ಮಾಡಿದ್ರು ಇನ್ನೊಂದು 10-15 ವರ್ಷ ಬದುಕ್ತಿದ್ರು ಅವರು. ಕೋಟ ಮುಗಿಬೇಕಲ್ಲ, ಬೇಗನೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಕ್ಕೆ ಕೋಟ ಮುಗಿಯಿತು. ನಮ್ಮನ್ನು ಅಗಲಿದ್ದಾರೆ. ಆಗಲಿ ಶ್ರೀರಾಮಕೃಷ್ಣರ ಪವಿತ್ರ ಪಾದ ಪದ್ಮಗಳಲ್ಲಿ ಸೇರಿಕೊಂಡಿದ್ದಾರೆ. ಬೇರೆ ಇನ್ನೆಲ್ಲೂ ಹೋಗೋದಕ್ಕೆ ಸಾಧ್ಯ ಇದೆ. ಯಾಕೆಂದರೆ ರಾಮಕೃಷ್ಣ ಹೇಳಿದ ಹಾಗೆ ಅವರು ನಾಗರ ಹಾವು ಹಿಡಿದ್ರೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾರ ಜೀವನ ರಾಮಕೃಷ್ಣರಿಗಾಗಿ ಸಮರ್ಪಣೆ ಆಗಿದೆ, ಯಾವತ್ತು ಸನ್ಯಾಸ ತಗೊಂಡು ರಾಮಕೃಷ್ಣಾರ್ಪಣ ವಸ್ತು ಆಗಿದ್ದಾರೆ, ಇನ್ನು ಅವರ ಸಂಪೂರ್ಣ ಜವಾಬ್ದಾರಿ ಸ್ವಾಮಿ ವಿವೇಕಾನಂದರು ಸ್ವಯಂ ಹೇಳಿದ್ದಾರೆ. ಯಾರೋ ಒಬ್ಬರು ಕೇಳ್ತಾರೆ, ಈ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ, ನೀವು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತೆಲ್ಲ ಹೇಳ್ತೀವಿ ಸ್ವಾಮೀಜಿ. ಜನರ ಜೊತೆ ಬೆರೆತಷ್ಟು ವೈರಾಗ್ಯಗಳಿಗೆ ಧಕ್ಕೆಯಾಗುತ್ತೆ. ಜನರ ಜೊತೆ ಬಹಳ ಗರಿತಾ ಇದ್ರೆ. ನಮಗೆ ಪ್ರಾರಂಭದಲ್ಲಿ ವೈರಾಗ್ಯದ ಗಿಡ ಮರವಾಗಲಿಲ್ಲ ಅಂತಂದ್ರೆ ಹೇಗೆ? ಮೊದಲೇ ಮಾಯಾ ಪ್ರಪಂಚ ಇದು. 1000 ರೀತಿಯಲ್ಲಿ ಮಾಯೆ ಮೋಸ ಮಾಡುವುದಕ್ಕೆ ವೇಷಗಳು ಹಾಕೊಂಡು ಬಂದು ಬರೆ ಬೀಸ್ತಿರ್ತಾಳೆ ಇದೆಲ್ಲ ಹೇಳ್ತಾರೆ ವಿವೇಕಾನಂದರು. ಯಾಕೆಂದ್ರೆ ವಿವೇಕಾನಂದರು ಹತ್ತಿರ ಬಂದ ಶಿಷ್ಯರು ಹೇಳ್ತಾರೆ, ನನಗಾಗಿ ಒಂದು ಜನ್ಮ ಕೊಡು, ನಾನು ಈ ಪಾಳು ಬಿದ್ದಿರುವ ಹಂಪೆಯಾದಂಥ ನನ್ನ ದೇಶವನ್ನು ಕಟ್ಟಬೇಕಾಗಿದೆ, ಯುವಕನೇ ನನಗಾಗಿ ಒಂದು ಜನ್ಮ ಕೊಡು, ಬೇರೆಲ್ಲ ಪಕ್ಕಕ್ಕಿಡು ಅಂತ ಹೇಳಿದಾಗ ಆ ಯುವಕ ಒಬ್ಬ ಹೀಗೆ ಹೇಳಿದ. ಆವಾಗ ವಿವೇಕಾನಂದರು ಹೇಳ್ತಾರೆ, ನೋಡು, ಯಾರು ನನಗಾಗಿ ತಮ್ಮ ಒಂದು ಜನ್ಮವನ್ನು ಕೊಡ್ತಾರೆ ಅವನು ನರಕದಲ್ಲಿರಲಿ, ಅವರ ಜುಟ್ಟು ಹಿಡ್ಕೊಂಡು ನಾನು ಮೇಲಕ್ಕೆ ಎತ್ತಿ ಅವನಿಗೆ ಸದ್ಗತಿ ಕೊಡ್ತೇನೆ. ಹೀಗಾಗಿ ಶಾರದಾ ಮಾತೆ ಕೃಪೆಯಿಂದ ನಮಗೆ ಊಟಕ್ಕೆ ಬಟ್ಟೆಗೆ ತೊಂದರೆ ಇಲ್ಲ. ರಾಮಕೃಷ್ಣ ಸನ್ಯಾಸ ತಗೊಂಡವರಿಗೆ ಊಟಕ್ಕೆ ಬಟ್ಟೆಗೆ ತೊಂದರೆ ಆಗಬಾರದು ಅಂತ ಶಾರದಾ ಮಾತೆ ಕಾಡಿ ಬೇಡಿ ರಾಮಕೃಷ್ಣನಿಂದ ಒಂದು ವರ ತಗೊಂಡಿದ್ದಾರೆ. ಇನ್ನು ಸೇವಾ ಕಾರ್ಯಗಳು ಮಾಡ್ತಾ ಇದ್ದಾಗ ಮನಸ್ಸೇನಾದರೂ ಆ ಕಡೆ ಈ ಕಡೆ ಬೀದಾಡಿದರೂ ಆ ಥರ ಸಂದರ್ಭಗಳು ಯಾರು ಬಂದಿಲ್ಲ. ಪುಣ್ಯಕ್ಕೆ ಯಾರಿಗೂ ಕೂಡ ಆ ಥರ ಸಂದರ್ಭ ಬಂದಿಲ್ಲ. ಬಂದರೂ ಕೂಡ ಸ್ವಾಮಿ ವಿವೇಕಾನಂದರ ರಕ್ಷಾಕವಚ ಇದೆ. ರಘುವೀರಾನಂದರ ಹಾಡಿನ ಬಗ್ಗೆ, ಅವರ ಸಂಪರ್ಕಕ್ಕೆ ಬಂದರೆ ಅವರು ತೋರಿಸ್ತಾ ಇದ್ದ ಪ್ರೀತಿಯ ಬಗ್ಗೆ ಮೆಚ್ಕೊಳ್ಬೇಕಾದ್ರೆ ಯಾರು ಹೇಳಿಕೊಟ್ಟಿದ್ದಲ್ಲ, ಕೆಲವೆಲ್ಲ ಕೂಡ ಶ್ರೀರಾಮಕೃಷ್ಣರ ಪ್ರಭಾವ ವಲಯಕ್ಕೆ ಬಂದರೆ ಅದು ಹೇಗೋ ತಾನಾಗಿ ಬರುತ್ತದೆ. ಒಟ್ಟಿನಲ್ಲಿ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದರೆ, ಒಬ್ಬ ಸನ್ಯಾಸಿ ನಾನು ಸಾರ್ಥಕವಾಗಿ ಬದುಕಿದೆ ಅಂತ ಕೊನೆಯ ದಿನಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದೆಲ್ಲ ರಘುವೀರಾನಂದ ಮಾಡಿ. ಕುಲಂ ಪವಿತ್ರಂ ಜನನೇ ಕೃತಾರ್ಥ ವಿಶ್ವಂಭರ ಪುಣ್ಯವತಿ ಜಯನ. ನಾವು ಹೇಗೆ ಬದುಕಬೇಕು ಅಂತ ನಮ್ಮ ಸನಾತನ ಧರ್ಮ ಹೇಳುತ್ತೆ. ಮನುಷ್ಯನೇ ನೀನು ಹೇಗೆ ಬದುಕಬೇಕು? ಕುಲಂ ಪವಿತ್ರಂ, ನೀನು ಹುಟ್ಟಿದ ಕುಲ ಪವಿತ್ರವಾಗಬೇಕು. ಪವಿತ್ರ ಆಯ್ತು. ಸನ್ಯಾಸ ತಗೊಂಡ್ರೆ ಇಡೀ ಕುಲ ಪವಿತ್ರವಾದ ಹಾಗೆ. ಅದಕ್ಕಿಂತಲೂ ದೊಡ್ಡ ಪಾವಿತ್ರ್ಯ, ವೈರಾಗ್ಯ, ಜ್ಞಾನಕ್ಕಿಂತಲೂ ದೊಡ್ಡ ಪಾವಿತ್ರ್ಯವನ್ನು ಕೊಡುವಂಥದ್ದು ಯಾವುದಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಯಹ ವಿದ್ಯತೆ. ಜ್ಞಾನ ಅಂದ್ರೆ ಏನು? ಪರಮಾತ್ಮನೊಬ್ಬನೇ ಸತ್ಯ, ಬೇರೆಯಲ್ಲ ತೋರಾಣಿಕೆ. ಇದು ಜ್ಞಾನದ ಸಾರ, ಎಸೆನ್ಸ್. ಯಾವ ಜ್ಞಾನವನ್ನೇ 1000 ಎನ್ಸೈಕ್ಲೋಪೀಡಿಯಾಗಳನ್ನು ಬಾಯಿ ಬಿಟ್ಟು ಮಾಡಿರಲಿ ಅವನು, ಕೊನೆಗೆ ಅವನು ಬರೋ ಕನ್ಕ್ಲೂಷನ್ ಪರಮಾತ್ಮನೊಬ್ಬನೇ ಸತ್ಯ, ಬೇರೆ ಎಲ್ಲ ಮೂರ್ಖಾಸಿ ಪ್ರಯೋಜನವಿಲ್ಲದ ತೋರಾಣಿಕೆ. ಇವತ್ತಿರುತ್ತೆ, ನಾಳೆ ಹೋಗುತ್ತಾರೆ, ಗುಡ್ ಬೈ ಹೇಳುತ್ತೆ. ಇವತ್ತು ಪ್ರಾಣಕ್ಕೆ ಸಮಾನವಾಗಿರುತ್ತೆ, ನಾಳೆ ಬಿಸಾಕ್ತೀವಿ ಅದನ್ನು. ಅಷ್ಟರ ಮಟ್ಟಿಗೆ ಬೇಡವಾದ ವಸ್ತು. ಇವತ್ತು ಪ್ರಿಯವಾದ ವಸ್ತು, ನಾಳೆ ಬೇಡವಾದ ವಸ್ತು, ನಾವೇ ಬಿಸಾಕ್ತೀವಿ. ಪ್ರಪಂಚದ ಪ್ರತಿಯೊಂದು ಅದೇ ರೀತಿ. ಪರಮಾತ್ಮ ಹಾಗಿಲ್ಲ. ಇದೇ ಜ್ಞಾನ.
ಕುಲಂ ಪವಿತ್ರಂ. ಆ ಜ್ಞಾನ ಅದಂದ್ರೆ ಎಲ್ಲವೂ ಪವಿತ್ರವಾಗುತ್ತೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಯಹ ವಿದ್ಯತೆ. ಕುಲಂ ಪವಿತ್ರಂ. ಜನನೇ ಕೃತಾರ್ಥ. ಹೆತ್ತ ತಾಯಿ ಕೃತಾರ್ಥನಾಗಬೇಕು ಅಂದ್ರೆ ಹೊಟ್ಟೆಯಲ್ಲಿ ರತ್ನ ಹುಟ್ಟಬೇಕು. ಭುವನೇಶ್ವರಿ ದೇವಿಯನ್ನ ಗಿರೀಶ್ ಚಂದ್ರ ಘೋಷ್ ಕರೆದಿದ್ದು ರತ್ನಗರ್ಭ. ರತ್ನಗರ್ಭ ರತ್ನಗರ್ಭ ನಾರಿ ರತ್ನ ಪ್ರಸವಿಲು ವಿಭೋರ ಬಾಲ ಸನ್ಯಾಸಿ. ವಿವೇಕಾನಂದ ಮತ್ತು ಗಿರೀಶ್ ಚಂದ್ರ ಘೋಷ್ ಹಾಟು ಹೇಳ್ತಾನೆ, ರತ್ನಗರ್ಭಳಾದ ನಾರಿ ರತ್ನವನ್ನು ಪ್ರಸವಿಸಿದಳು. ಆ ರತ್ನ ಬಾಲ ಸನ್ಯಾಸಿ ಆದ. ರಘುವೀರ ಅಂದ್ರೆ ಹಾಗೆ ಆ ಪರಂಪರೆ, ಆ ದಾರಿ ತುಳಿದು ವಿವೇಕಾನಂದರಾಗಬೇಕು ಅಂದ್ರೆ ವಿವೇಕಾನಂದರಾಗಬೇಕು. ಅವರೇ ಸೂರ್ಯನೇ ಸರ್. ರತ್ನಗರ್ಭ ನಾರಿ ರತ್ನ ಪ್ರಸವಿಲು. ಹಾಗೆ ಕುಲಂ ಪವಿತ್ರಂ. ಜನನೇ ಕೃತಾರ್ಥರಾದರು. ವಿಶ್ವಂಭರ ಪುಣ್ಯವತಿ ಚೇನ. ಯಾವ ಜಾಗದಲ್ಲಿ ನೀನು ನಡ್ಕೊಂಡು ಹೋದೆ ಆ ಜಾಗದಲ್ಲಿ ಭೂಮಿ ಪುಣ್ಯವತಿಯಾದ. ಏಕೆ ಅಂದರೆ ನೀನು ಹರಡಿದ್ದು ಆ ಪುಣ್ಯ ನದಿಯಾದ ಪರಮಾತ್ಮನ ನಾಮವನ್ನು, ಪುಣ್ಯ ಗಂಗೆಯೇ ಆದ ಪರಮಾತ್ಮನ ನಾಮವನ್ನು ಹರಡದೆ, ಅವನ ನಾಮವನ್ನು ಹಾಡಿದೆ, ಹರಡಿದೆ, ಆ ನಾಮದ ಕಡೆಗೆ ಎಲ್ಲರೂ ಆಕರ್ಷಿತರಾಗುವಂತೆ ಮಾಡಿದೆ. ಮತ್ತೆ ಯಾವುದೇ ಆಯಾಸವಿಲ್ಲದೆ ಅನಾಯಾಸೇನ ಮರಣಂ, ನಡೆಸದೆ ಮರಣವನ್ನು ಪಡೆದೆ, ವಿನಾ ದೈನ್ಯೇನ ಜೀವನ, ಯಾವುದೇ ದೈನ್ಯತೆ ಇಲ್ಲದೆ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ, ಹಾಗೇನೆ ಒಳ್ಳೆ ವಿದ್ಯಾವಂತನಾಗಿ ಒಳ್ಳೆ ಸಾಕಷ್ಟು ಕನಸುಗಳನ್ನು ಕಾಣುವ ಕಣ್ಣುಗಳನ್ನು ಹೊತ್ತ ಯುವಕನಾಗಿ ಶ್ರೇಷ್ಠ ಕನಸುಗಳನ್ನು ಹೊತ್ತು ಹಲವಾರು ಕನಸುಗಳನ್ನು ನನಸಾಗಿಸಿಕೊಂಡು ನಿಜಕ್ಕೂ ಕೂಡ 10 ಜನರ ಮೇಲ್ಪಂಕ್ತಿಯಾಗಿ ಬದುಕಿದರು ರಘುವೀರಾನಂದರು. ಅಗಲಿದ ಶೋಕ ಮನುಷ್ಯ ಅಂತ ಮೇಲೆ ಇರುತ್ತೆ. ಆದರೆ ಇದು ಶೋಕಕ್ಕಿಂತ ಹೆಚ್ಚಾಗಿ ಇಂಥ ಒಬ್ಬ ವ್ಯಕ್ತಿ ನಮ್ಮ ನಡುವೆ ಇದ್ದರು ಅನ್ನುವ ಸಮಾಧಾನ, ತೃಪ್ತಿ ನಿಜಕ್ಕೂ ಕೂಡ ಎಲ್ಲರಿಗೂ ಸಿಗುವಂಥದ್ದೆಲ್ಲ ನಿಮಗೆ ಸಿಕ್ಕಿದೆ. ನೀವು ಪುಣ್ಯವಂತರು, ನೀವು ಭಾಗ್ಯವಂತರು. ರಘುವೀರಾನಂದರ ಮೇಲೆ ಭಗವಾನ್ ಶ್ರೀರಾಮಕೃಷ್ಣ, ಶಾರದಾಮಾತೆ, ಸ್ವಾಮಿ ವಿವೇಕಾನಂದ ಕೃಪೆ ಇನ್ನೂ ಮತ್ತೂ ಸಾಕಷ್ಟು ಹರಿದು ವಿಶೇಷವಾದ ಸ್ಥಾನ ರಾಮಕೃಷ್ಣರ ವಲಯದಲ್ಲಿ ಅವರಿಗೆ ಸಿಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಪರವಾಗಿ ಕೂಡ ಭಗವಾನ್ ಶ್ರೀರಾಮಕೃಷ್ಣ ಪ್ರಾರ್ಥನೆ ಮಾಡಿಕೊಡ್ತೇನೆ. ಇಲ್ಲಿಗೆ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಕರ್ನಾಟಕ ಭಾವಪ್ರಚಾರ ಪರಿಷತ್ತಿನ ಮುಖ್ಯಸ್ಥರಾದಂತಹ ಮೈಸೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರು, ರಾಮಕೃಷ್ಣ ಮಠ ಅಂಡ್ ಮಿಷನ್ ಟ್ರಸ್ಟಿಗಳು ಆದ ಪರಮ ಪೂಜ್ಯ ಮುಕ್ತಿದಾನಂದಜಿ ಮಹಾರಾಜ್ ಅವರು ಸಂದೇಶ ಕಳಿಸಿದ್ದಾರೆ. ರಘುವೀರಾನಂದರ ಆತ್ಮಕ್ಕೆ ಶಾಂತಿ ಸಿಗಲಿ, ರಾಮಕೃಷ್ಣ ಕೃಪೆ ಅವರ ಮೇಲೆ ಸದಾ ಇರಲಿ ಅಂತ ಸಂದೇಶ ಕಳಿಸಿದ್ದಾರೆ. ಇನ್ನು ಬೇರೆ ಕಾರ್ಯಕ್ರಮಗಳೇನು ಇರುವುದಿಲ್ಲ. ಈಗ ಶರೀರವನ್ನು ಇಲ್ಲಿಂದ